ಮೊದಲನೇ ಬಾರಿಗೆ ನಮ್ಮ ಗೃಹ ಕಚೇರಿಗೆ ಬಂದಿದ್ದಕ್ಕೆ ಭಾರತ ಸರ್ಕಾರದ ಮಂತ್ರಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮಗೆ ನಾನು ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಬಂದಂಥ ಫಲಿತಾಂಶ 5 ರಾಜ್ಯಗಳಲ್ಲಿ 3 ರಾಜ್ಯ ಪ್ರಾಯಶಃ ಐತಿಹಾಸಿಕ ಗೆಲುವನ್ನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಮ್ಮ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನದೀನ್ ಅವರ ಒಂದು ಶ್ರಮದಿಂದ ಈ ದೇಶ ಭವಿಷ್ಯದ ಭಾರತವನ್ನು ಕಟ್ಟತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸುಮಾರು ಸುದೀರ್ಘ ಅನುಭವ, ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಭಾರತದ ಪ್ರಧಾನಿಗಳಾಗಿ ಪ್ರಾಯಶಃ ವಿಶ್ವದ ಭೂಪಟದಲ್ಲಿ ಭಾರತದ ಬೆಳವಣಿಗೆಯನ್ನು ಲೋಕಕ್ಕೆ ಸಮರ್ಪಣೆ ಮಾಡುವಾಗ ಇದ್ದಂಥ ಕೆಲವು ಹಡಲ್ಸನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಸ್ವಲ್ಪ ನಿಮಿಷ ಕೇಳೋದು ಇವಾಗ ಹೇಳ್ರಿ ಯಾರು ಯಾಕೆ ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ಗೃಹ ಮಂತ್ರಿಗಳಿಗೆ, ನಮ್ಮ ರಾಷ್ಟ್ರದ ಅಧ್ಯಕ್ಷರಿಗೆ ಕರ್ನಾಟಕ ಜನತೆಯ ಪರವಾಗಿ, ಭಾರತ ದೇಶದ ಜನತೆ ಪರವಾಗಿ ಒಬ್ಬ ಅಭಿಮಾನಿಯಾಗಿ ಅವರಿಗೆ ನನ್ನ ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ವಿಶೇಷವಾಗಿ ಪಶ್ಚಿಮ ಬಂಗಾಳ ಒಂದು ಐತಿಹಾಸಿಕ ತೀರ್ಪನ್ನು ಆ ಭಾಗದ ಜನ ನೀಡಿದ್ದಾರೆ. 2011ರಲ್ಲಿ 0 ಇದ್ದಂಥ ಭಾರತೀಯ ಜನತಾ ಪಕ್ಷ 2021ರಲ್ಲಿ 77 ಸ್ಥಾನಗಳನ್ನು ಪಡೆದು ಇವತ್ತು 209 ನಾವು ದಾಟಿದ್ದೇವೆ. ದೇಶಕ್ಕೆ, ಈ ದೇಶದ ಭವಿಷ್ಯಕ್ಕೆ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ 140 ದೇಶವಾಸಿಗಳಿಗೆ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ, ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಕ್ಕಂಥದ್ದಕ್ಕೆ, ಭಾರತ ದೇಶ ಅನ್ಯ ರಾಷ್ಟ್ರಗಳಿಗಿಂತ ವಿಭಿನ್ನವಾಗಿದೆ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜನಸಂಘದ ಸಂಸ್ಥಾಪಕರಾದಂಥ ಸನ್ಮಾನ್ಯ ದಿವಂಗತ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಮ್ಮ ಬಂಗಾಳದ ಇತಿಹಾಸವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಈ ದೇಶ ಹರಿದು ಹಂಚು ಹೋಗಿಲ್ಲ, ಈ ದೇಶದ ವ್ಯವಸ್ಥೆಯನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಬೇಕು ಅನ್ನುವ ದೃಷ್ಟಿಯಿಂದ ಏನೆಲ್ಲ ಮಾಡೋದಾಗಿ ಇರಲಿಲ್ಲ. ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ಅಧ್ಯಕ್ಷರು ತ್ರಿವರ್ಣ ರೂಪದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಏನಲ್ಲಿದ್ದಂಥ ಒಂದು ಗೂಂಡಾಗಿರಿಯನ್ನು ಮತ್ತು ಹಿಂಸಾಚಾರವನ್ನು, TMC ಅವರು ಮಾಡಿದಂಥ ಪಾಪದ ಕೆಲಸದಿಂದ ಆದಂಥ ಅನೇಕ ಅನಾಹುತವನ್ನು ತಪ್ಪಿಸ್ತಕ್ಕಂಥದಕ್ಕೆ ಇವತ್ತು ನಾಂದಿಯನ್ನು ಆಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಆ ಜನರ ಸೈದ್ಧಾಂತಿಕವಾಗಿ ಇರ್ತಕ್ಕಂಥ ಅನೇಕ ವಿಚಾರಗಳನ್ನು ದೇಶಕ್ಕೆ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪ್ರಾಯಶಃ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವ ಸಂದೇಶದ ಜೊತೆಯಲ್ಲಿ ಮಹಿಳಾ ಮತದಾರರನ್ನು ಸಮಾನತೆಯ ವ್ಯವಸ್ಥೆಯನ್ನು ತರ್ತಕ್ಕಂಥದಕ್ಕೆ 33% ತರುವುದು ಮುಖೇನ ಮಹಿಳಾ ಮತದಾರರನ್ನ ಅವ್ರಿಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಬೇಕು ಅನ್ನುವ ಬಿಲ್ಲನ್ನು ತಂದಾಗ TMC, SP, DMK, RJD
ಇನ್ನಿತರೆ NCP ಅಂತ ಅನೇಕ ಪಕ್ಷಗಳು AAP ಇಂದ ಆದಿಯಾಗಿ ಎಲ್ಲರೂ ಕೂಡ ವಿರೋಧ ಮಾಡಿದ ಪ್ರತಿಫಲ ಇವತ್ತು ಈ 5 ರಾಜ್ಯದಲ್ಲಿ 3 ರಾಜ್ಯಗಳನ್ನು ನೆಲ ಕಚ್ಚಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಮುಂದೊಂದು ದಿನ ದೇಶದಲ್ಲಿ ಯಾರು ಹೆಣ್ಣು ಮಕ್ಕಳಿಗೆ ವಿರೋಧ ಮಾಡಿದ್ರೆ ಅವ್ರಿಗೂ ಕೂಡ ಸಮಾನತೆಯನ್ನು ನೀಡಬೇಕು ಅನ್ನುವ ರಾಷ್ಟ್ರದ ಪ್ರಧಾನಮಂತ್ರಿಗಳ, ರಾಷ್ಟ್ರದ ಗೃಹ ಮಂತ್ರಿಗಳ, ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ಜನ ಗೌರವಿಸ್ತಾರೆ ಅನ್ನೋದನ್ನು ಇವತ್ತು ಈ ಚುನಾವಣೆಯಿಂದ ನಮಗೆ ಅರ್ಥ ಆಗಿದೆ. ನಾನು ಒಂದು 3-4 ವಿಚಾರಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಏನು ನಮ್ಮ ಮಮತಾ ಬ್ಯಾನರ್ಜಿಯವರು ಬಾಯಿ ತೆಗೆದ್ರೆ ಲೂಟಿ ಲೂಟಿ ಅಂತಾರೆ. ಲೂಟಿ ಯಾರು ಮಾಡಿದ್ದಾರೆ? ಲೂಟಿ ಕಾಣ್ರೆ ಯಾರು? ಪಶ್ಚಿಮ ಬಂಗಾಳ ಏನು ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ತಂದಿದ್ದೀರಿ? ಹಿಂದೆ ಇದ್ದಂಥ ಅನೇಕ ಪುಣ್ಯ ಪುರುಷರು, ಸ್ವಾಮಿ ವಿವೇಕಾನಂದ, ಅರಬಿಂದೋಯಿಂದ ಹಿಡಿದು ಚಟ್ಟೋಪಾಧ್ಯಾಯರಿಂದ ಹಿಡಿದು ಅನೇಕ ನಾಯಕರುಗಳು ಈ ರಾಷ್ಟ್ರಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟಂಥ ಜನ ಆ ದೇಶದವರು. ಅಂಥ ದೇಶದ ವ್ಯವಸ್ಥೆಯನ್ನು ಬುಡಬೇಲು ಮಾಡಿ ಎಲ್ಲ ಒಂದು ಕಡೆ ನಿಮ್ಮ ಪಾಪದ ಕೊಡ ತುಂಬಿದ ಮೇಲೆ ಜನ ನಿಮಗೆ ಇವತ್ತು ಯಾವ ರೀತಿ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಮಲ್ಲಿ 2-3 ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ತಾವು ಪದೇ ಪದೇ ನೀವು ಪಶ್ಚಿಮ ಮಣ್ಣಿನ ಮಗ ಅಂತ ಮಾತನಾಡುವಾಗ ಸಿರಾಜುದ್ದೀನ್ ದೌಲ್ರಾವ್ ಹೆಸರನ್ನ ಪದೇ ಪದೇ ಅವರು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂಥ ಒಬ್ಬ ಏಜೆಂಟು ಭಾರತೀಯರಿಗೆ ಅವ್ರು ಕೊಟ್ಟಂಥ ತೊಂದರೆ, ಭಾರತೀಯರಿಗೆ ಅವರಿಂದ ಆದಂಥ ಒಂದು ದುರಾಡಳಿತ, ಇದನ್ನ ನೀವು ಹೋಲಿಕೆ ಮಾಡ್ತಾ ಇದ್ದಂಥ ಕಾಲ ಒಂದು ಕಡೆ ಇದ್ದರೆ, ಅದೇ ಸಿರಾಜ್ ದೌಲನ ಒಂದು ದೌಲತ್ತನ್ನು ಮಾಡಿ ಭಾರತೀಯರ ಸಾರ್ವಭೌಮತೆಯನ್ನು, ಭಾರತದ ದೇಶದ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ಮಣ್ಣು ಮುಕ್ಕಿಸ್ತಕ್ಕಂಥ ಕೆಲಸ ಮಾಡಿದಾಗ ನೀವು ಕೂಡ ಅವರಿಗೆ ಹೋಲಿಕೆ ಆಗ್ತಕ್ಕಂಥದಕ್ಕೆ ಯಾವುದೇ ಅನುಮಾನ ಇಲ್ಲ. ಅಂತ ಒಂದು ದುರಾಡಳಿತ ಮಾಡಿ ಇವತ್ತು ತಾವು ಭಾರತೀಯ ಜನತಾ ಪಕ್ಷದ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ನೈತಿಕತೆಯನ್ನು ತಾವು ಕಳ್ಕೊಂಡಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪರ ಯೋಜನೆಗಳನ್ನು ನೀವು ಪಶ್ಚಿಮ ಬಂಗಾಳದಲ್ಲಿ ಒಂದನ್ನು ಕೂಡ ನೀವು ಕಾರ್ಯರೂಪಕ್ಕೆ ತರಲಿಲ್ಲ. ಮಹಿಳೆಯರ, ಬಡವರ, ದೀನದಲಿತರ, ಹಿಂದುಳಿದವರ ಉದ್ಧಾರಕ್ಕೋಸ್ಕರವಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಒಂದು ಯೋಜನೆಗಳಿಲ್ಲ. ಆದರೆ ನೀವು ಮಾಡಿದ ಒಂದೇ ಒಂದು ಕೆಲಸ, ಬಾಂಗ್ಲಾದೇಶದ ಸುಳುಕೋರರಿಗೆ ಚಾಪೆ ಹಾಕಿ ಮನೆ ಹಾಕಿ ತಾವು ಒಳಗಡೆ ಬಿಟ್ಕೊಂಡು ಅವರು ಕೂಡ ಅಲ್ಲಿ ಬದುಕಿ ಅವರನ್ನು ಕೂಡ ನಾವೆಲ್ಲ ಒಂದು ಕಡೆ ಭಾರತೀಯರಂತ ಮಾಡ್ತಕ್ಕಂಥ ಪಾಪದ ಕೆಲಸವನ್ನು ತಾವು ಮಾಡ್ತಾರೆ. ಆದ್ದರಿಂದ ತಾವು ಏನು ಮಹಿಳಾ ಒಂದು ಮೀಸಲಾತಿಯನ್ನು ನಾವು ತಂದಾಗ ಅದಕ್ಕೆ ಪಾಪಕ್ಕೆ ಗುರಿಯಾಗಿ ಇವತ್ತು ಈ ಪಾಪದ ಕೆಲಸದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ. ಇವತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಕನಸು ನನಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ BJPಯ ಐತಿಹಾಸಿಕ ಗೆಲುವಾಗಿದೆ. 2011ರಲ್ಲಿ 1 ಸೀಟ್ ಇರಲಿಲ್ಲ. 2016ರಲ್ಲಿ 11 ಸೀಟ್ಗಳನ್ನು ನಾವು ಗೆದ್ವಿ. 2021ರಲ್ಲಿ 77 ಸೀಟ್ಗಳನ್ನು ಗೆದ್ವಿ. ಇವತ್ತು 206 ಸೀಟ್ಗಳನ್ನು ಗೆಲ್ಲಿಸಿ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭವಿಷ್ಯದ ಭಾರತದಲ್ಲಿ ಬಂಗಾಳವನ್ನು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ಚಿಂತನೆ ಏನಿತ್ತು, ಇದಕ್ಕೆ ಆ ಜನ ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅಲ್ಲಿಯ ಮತದಾರರಿಗೆ ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ, ಒಬ್ಬ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ಪಶ್ಚಿಮ ಬಂಗಾಳ, ಅಸ್ಸಾಮು ಮತ್ತು ಪುದುಚೇರಿ 3 ರಾಜ್ಯಗಳಲ್ಲೂ ಕೂಡ ನಾವು ನಮ್ಮದೇ ಆದಂಥ ನೆಲೆಗಟ್ಟನ್ನು ಇವತ್ತು ಮಾಡ್ಕೊಂಡಿದ್ದೀವಿ.
ಮಹಿಳಾ ಮೀಸಲಾತಿಯನ್ನು ತಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು, TMC, ಸಮಾಜವಾದಿ ಪಾರ್ಟಿ, DMK ಇನ್ನಿತರ ಪಕ್ಷಗಳು ಏನೇನು ಮಾಡಿದ್ರು ಎಲ್ಲರೂ ಕೂಡ ಇವತ್ತು ನಾಮಾಶೇಷ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಹೆಣ್ಣು ಮಕ್ಕಳ ಅಧಿಕಾರವನ್ನು ಮೊಟಕು ಮಾಡಬೇಕು ಅನ್ನುವ ಒಂದು ನಿಮ್ಮ ದುರಾಲೋಚನೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರಕ್ಕೆ ತಾವು ಸಂದೇಶವನ್ನು ನೀಡುವಾಗ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಾರೆ, ಈ ದೇಶದ ಹೆಣ್ಣು ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಅವ್ರಿಗೂ ಕೂಡ ಅಧಿಕಾರದಲ್ಲಿ ಲಾಭ ಸಿಗಬೇಕು, ತಾದ ಮೂಲಕ ಈ ರಾಷ್ಟ್ರದ ಬದುಕಿನಲ್ಲಿ ಅವರು ಕೂಡ ಸ್ವಾವಲಂಬಿಗಳಾಗಿ ಏನು ಬದುಕಬೇಕು ಅನ್ನುವ ಸಂದೇಶಕ್ಕೆ ನೀವು ಕೊಟ್ಟಂಥ ಕಿಂಚಿತ್ತೂ ಕೂಡ ಕವಡೆ ಕಾಸಿನಷ್ಟು ನೀವು ಬೆಲೆ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರವಾಗಿ ಅವರು ಇವತ್ತು ನಿಮಗೆ ಬುದ್ಧಿಯನ್ನು ಕೊಡಿಸಿದ್ದಾರೆ. ಮಹಿಳಾ ವಿರೋಧಿ ಅಲೆ ಎಷ್ಟು ಮಟ್ಟಿಗಿತ್ತು ಅನ್ನೋದಕ್ಕೆ ಅಲ್ಲಿಯ ಚುನಾವಣೆಯಲ್ಲಿ ನಡೆದಂಥ ಮತದಾರರ ಏನು ವೋಟಿನ ಸಂಖ್ಯೆ ಪ್ರಾಯಶಃ ವಿಶ್ವದಲ್ಲಿ ಯಾವತ್ತೂ ಕೂಡ 92% ವೋಟ್ ಆಗಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಅಂತ ಕಾರಣ ಅದಕ್ಕೋಸ್ಕರವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಪಾಪದ ಕೊಡಕ್ಕೆ ಎಲ್ಲ ಒಂದು ಕಡೆ ಕೂಲಿ ಸ್ಟಾಪನ್ನು ಹಾಕಿದ್ದಾರೆ. ಆದ್ದರಿಂದ ಮೋದಿಜಿಯವರ ಜನಪ್ರಿಯ ಕಾರ್ಯಕ್ರಮಗಳು ಬಡವರ ಬಗ್ಗೆ ಇದ್ದಂಥ ಅವ್ರಿಗೆ ಎಷ್ಟು ಕಾರ್ಯಕ್ರಮಗಳನ್ನು ನಿಮಗೆ ಕೊಟ್ಟರು, ಯಾವುದಾದ್ರು ಒಂದು ಕೂಡ ನೀವು ಮಾಡಿಲ್ಲ. ಮಹಿಳಾ ಮತ್ತು ಸುರಕ್ಷತಾ ಯೋಜನೆಗಳು, ಮಹಿಳೆಯರ ಮೇಲೆ ಅಪರಾಧ ತ್ವರಿತವಾದ ವಿಚಾರಣೆಗೋಸ್ಕರವಾಗಿ 123 ಕೋಟಿಗಳನ್ನು ಮಾಡ್ತಾರೆ. ಒಂದನ್ನು ಕೂಡ ಇವರು ಕಾರ್ಯರೂಪಕ್ಕೆ ತರಲಿಲ್ಲ. ಮಮತಾ ಬ್ಯಾನರ್ಜಿಯವರು ವೆಸ್ಟ್ ಬೆಂಗಾಲ್ನಲ್ಲಿ 123 ಕೋಟಿ. ಅದಲ್ದಿರ ಮಹಿಳಾ ಸಹಾಯವಾಣಿಯನ್ನು ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಡ್ತದೆ, ಇವತ್ತವರೆಗೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತಂದಿರಲಿಲ್ಲ. PM ಕಿಸಾನ್ ಯೋಜನೆಯಲ್ಲಿ ರೈತರಿಗೆ 6,000 ಸರ್ಕಾರ ನೀಡ್ತಾ ಇದ್ದಂಥ 70 ಲಕ್ಷ ರೈತರು ಅರ್ಜಿ ಹಾಕೋತಾರೆ, ಅವ್ರಿಗೆ ನೀವು ದುಡ್ಡನ್ನು ಬಿಡುಗಡೆ ಮಾಡಕ್ಕೆ ಬಿಡಲಿಲ್ಲ. ಮತ್ತೆ 23 ಲಕ್ಷ ರೈತ ಆನ್ಲೈನಲ್ಲಿ ಅರ್ಜಿ ಹಾಕ್ತಾರೆ. PM ಕಿಸಾನ್ ಯೋಜನೆಯಲ್ಲಿ 70 ಲಕ್ಷ ರೈತ ಕುಟುಂಬಗಳಿಗೆ 6,000 ರೂಪಾಯಿ ಭಾರತ ಸರ್ಕಾರ ಕೊಡ್ತಾ ಇದ್ದಿದ್ದು. ಭಾರತ ಸರ್ಕಾರ ಕೊಟ್ಟರೆ ನನಗೆಲ್ಲಿ ಹೆಸರು ಹೊಟ್ಟೋಗ್ತದೆ ಅಂದ್ಬಿಟ್ಟು ಅದನ್ನು ಮಾಡಕ್ಕೆ ಬಿಡಲಿಲ್ಲ. ಅದಲ್ಲದೆ ಆನ್ಲೈನಲ್ಲಿ 23 ಲಕ್ಷ ಅರ್ಜಿಗಳನ್ನು ಹಾಕೊಂಡ್ರು. ಪಶ್ಚಿಮ ಬಂಗಾಳದ ಸರ್ಕಾರ ಅದನ್ನು ವೆರಿಫಿಕೇಶನ್ ಮಾಡಲಿಲ್ಲ, ನೋಟಿಫಿಕೇಶನ್ ಮಾಡಲಿಲ್ಲ. ಅದು ಯಾವ ರೀತಿ ಬಿದ್ದಿತ್ತು ಹಂಗೆ ಇತ್ತು. ಶಿಕ್ಷಣ ಮತ್ತು ಮೂಲಸೌಕರ್ಯಕ್ಕೆ PMC ಶಾಲೆಗಳಿಗೆ ಹಣ ನೀಡೋ ಅವಕಾಶ ಇತ್ತು. ಅದಕ್ಕೂ ಕೂಡ ಸಮಗ್ರ ಶಿಕ್ಷಣ ಅಂತ ಅಂದ್ಬಿಟ್ಟು ಶಿಕ್ಷಣ ಮತ್ತು ಮೂಲಸೌಕರ್ಯ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ PMC ಶಾಲೆಗಳಿಗೆ ಅವಕಾಶ ಇತ್ತು. ಅದಕ್ಕೂ ಕೂಡ ನೀವು ಅವಕಾಶ ಕೊಡಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಏನಿವತ್ತು ಯಾವ್ಯಾವುದಕ್ಕೆ ಯೋಜನೆಗಳಿದ್ದು ಆ ಎಲ್ಲ ಯೋಜನೆಗಳನ್ನು ಕೂಡ 2023-24 ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ರಿ. ಜಲ್ ಜೀವನ್ ಮಿಷನ್ನು ಇವತ್ತೇನು ಕರ್ನಾಟಕದಲ್ಲಿ ನಾವು ಇಡೀ ರಾಷ್ಟ್ರದಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾವು ಶುದ್ಧ ಕುಡಿಯೋ ನೀರು 3 ಕೋಟಿ ಕುಟುಂಬಗಳಿದ್ದು ಇಡೀ ದೇಶದಲ್ಲಿ. ಅದನ್ನು ಇವತ್ತು 13 ಕೋಟಿ ಕುಟುಂಬಗಳಿಗೆ ಶುದ್ಧ ಕುಡಿಯೋ ನೀರನ್ನು ಕೊಟ್ಟಿದ್ದೀವಿ. ಪಶ್ಚಿಮ ಬಂಗಾಳದವ್ರಿಗೆ ನಾವು ಈ ಥರ ಮಾಡ್ತಾ ಇದ್ದೀವಿ. ಸ್ಕೀಮು ರಾಜ್ಯ ಸರ್ಕಾರದ ಸ್ಕೀಮು, ನೀವು ಕೂಡ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಸ್ಕೀಮೇ ಬೇಡ ಅಂತ ಹೇಳ್ಬಿಟ್ಟು ಅವರೇ ಒಂದು ಜಲ್ ಸಪ್ನ ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಮಾಡ್ತಾರೆ. ಜಲ್ ಜೀವನ್ ಬಿಟ್ಟರು ಜಲ್ ಸಪ್ನ ಅಂತ ಮಾಡ್ತಾರೆ. 1 ರೂಪಾಯಿ ಕಾರ್ಯರೂಪಕ್ಕೆ ತಂದಿಲ್ಲ. ಇಂಥ ಪಾಪದ್ದು PM ಗ್ರಾಮ ಸಡಕ್ ಯೋಜನೆ ನಿಮ್ಗೆ ಗೊತ್ತು ಯಾವ ರೀತಿ ರಾಮ್ಜಿ ಇರ್ತಾ ಇದೆ, ಏನೇನು ಬೋಗಸ್ ಆಗಿತ್ತು ಎಲ್ಲವನ್ನು ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಇವತ್ತಿಗೂ ಕೂಡ ಅವರು ಈ ನಿಮಿಷಕ್ಕೂ ಕೂಡ 6,911 ಕೋಟಿ ರೂಪಾಯಿ ಏನಕ್ಕೆ ಬ್ಯಾಲೆನ್ಸ್ ಇದೆ, ಆ ದುಡ್ಡು ಏನಿದೆ ಅನ್ನೋದನ್ನು ಇವತ್ತಿಗೂ ಕೂಡ CAG ರಿಪೋರ್ಟ್ ನಾನು ಹೇಳ್ತಾ ಇರೋದು. ಇವೆಲ್ಲರೂ ಕೂಡ ವೆಸ್ಟ್ ಬೆಂಗಾಲು ಏನು ಪಶ್ಚಿಮ ಬಂಗಾಳ ಇದು ಮಾಡ್ತಾ ಇದೆ, ಇವೆಲ್ಲವೂ ಕೂಡ ಪ್ರಧಾನಮಂತ್ರಿ ಯೋಜನೆಗಳನ್ನು ಜನರಿಗೆ ತಲುಪಿಸಿದೆ. ಬಂದಂಥ ಹಣವನ್ನು ಕೂಡ ಎಲ್ಲ ಒಂದು ಕಡೆ ತಾವೇ ಇಟ್ಕೊಂಡು ಬೇರೆ ಬೇರೆ ಇಲಾಖೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ರಲ್ಲಿ ಇದು ಒಂದು ದೊಡ್ಡ ಇದು. ಅದಲ್ಲದೆ ಮಮತಾ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ದ್ವೇಷದ ರಾಜಕೀಯದಿಂದ ಸುಮಾರು 1,16 ಕೋಟಿ ರೂಪಾಯಿಗಳು ಬಡವರಿಗೆ ಏನು ತಲುಪ್ತಕ್ಕಂಥ ಸ್ಕೀಮ್ಗಳಿದ್ದು ಯಾವುದೇ ಸ್ಕೀಮ್ಗಳನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಹಣ ಏನಾಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಬರ್ತದೆ, ಅದನ್ನು ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದಲ್ಲದೆ ಆಯುಷ್ಮಾನ್ ಭಾರತ
5 ಲಕ್ಷ ರೂಪಾಯಿ ಉಚಿತ ಆರೋಗ್ಯ ವಿಮೆ ಜಾರಿಯಲ್ಲಿದೆ ಎಲ್ಲ ಕಡೆಯಲ್ಲೂ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಆ ಥರದ ಸ್ಕೀಮ್ ಇಲ್ಲ. PM ಆವಾಸ್ ಯೋಜನೆ, ಇಡೀ ರಾಷ್ಟ್ರದಲ್ಲಿ PM ಆವಾಸ್ ಯೋಜನೆ ಕೋಟ್ಯಾಂತರ ಮನೆಗಳನ್ನು ನಾವು ಕಟ್ತಾ ಇದ್ದೀವಿ. ಅಲ್ಲಿ 8,140 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಸುಮಾರು ವರ್ಷಗಳಾಗಿದೆ. ಒಬ್ಬರಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಆಗಲಿ, ಆ PM ಕಿಸಾನ್ ಯಾರ ಫಲಾನುಭವಿ ಇದ್ದಾರೆ ಅಂಥವ್ರನ್ನ ಹಂಚಬೇಕು ಅನ್ನೋದಾಗಲಿ ಒಂದು ದಿನನೂ ಕೂಡ ಯೋಚನೆ ಮಾಡಿಲ್ಲ. ದುರಂತ ಏನಂದರೆ ಭಾರತ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೂಡ ಇವರು ಒಂದೇ ಒಂದು ಯೋಜನೆಯನ್ನು ಕೂಡ ಕಾರ್ಯರೂಪಕ್ಕೆ ತಂದಿಲ್ಲ. ದೇಶದಲ್ಲಿ ಭಾರತದಲ್ಲಿ ಪಶ್ಚಿಮ ಬಂಗಾಳವು ಕೂಡ ಇದೆ ಅನ್ನೋದನ್ನು ರಾಷ್ಟ್ರಕ್ಕೆ ತೋರ್ಪಡೆ ಮಾಡ್ತಕ್ಕಂಥದ್ದು. ಭಾರತೀಯರ ಸಾರ್ವಭೌಮತೆಯಲ್ಲಿ ಈ ದೇಶದ ಇತಿಹಾಸದಲ್ಲಿ ದೇಶವನ್ನು ಮುನ್ನಡೆಸ್ತಕ್ಕಂಥದಕ್ಕೆ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಪಶ್ಚಿಮ ಬಂಗಾಳ ಅನ್ನೋದಕ್ಕೂ ಕೂಡ ಈಕೆ ಅದಕ್ಕೆ ಅವಕಾಶ ಕೊಡ್ತೀರ ಇವ್ರದೇ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಎಲ್ಲ ಒಂದು ಕಡೆ ಒಂದು ವರ್ಗದ ಜನರನ್ನು ತೃಪ್ತಿಪಡಿಸೋದಕ್ಕೋಸ್ಕರವಾಗಿ ಇಡೀ ಪಶ್ಚಿಮ ಬಂಗಾಳವನ್ನು ಸತ್ಯಾನಾಶ ಮಾಡಿ 15 ವರ್ಷಗಳ ಕಾಲ ದುರಾಡಳಿತ ಮಾಡಿ ಅದರ ಪ್ರತಿಫಲವಾಗಿ ಇವತ್ತು ಪಶ್ಚಿಮ ಬಂಗಾಳದ ಜನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ತೀರ್ಮಾನಕ್ಕೆ ತಲೆಬಾಗಿದ್ದಾರೆ. ಆ ತೀರ್ಮಾನದ ಫಲವೇ ಇವತ್ತು ನಮ್ಮ ಸರ್ಕಾರ ಅಲ್ಲಿ ಬರೋದಕ್ಕೆ ಕಾರಣ ಆಗಿದೆ. ನಾನು ಕಾಂಗ್ರೆಸ್ನವರು 2014ರಲ್ಲಿ ನಾವು ಒಂದೋ ಎರಡರಲ್ಲೋ ಇದ್ದು, ಇವತ್ತು 22 ರಾಜ್ಯಗಳಲ್ಲಿ ಇದ್ದೀವಿ. ಕಾಂಗ್ರೆಸ್ ಅವರು ಎಷ್ಟರಲ್ಲಿ ಅಧಿಕಾರದಲ್ಲಿ ಇದ್ದೀವಿ? ನೀವು ಮಾಡಿರೋ ಪಾಪದ ಕೆಲಸ, ನೀವು ಮಾಡಿದ ಸಂಚು, ನಿಮ್ಮ ಪಾಪದ ಕೆಲಸದಿಂದ ಏನಾಯಿತು? ಸಮಾಜವಾದಿ ಪಾರ್ಟಿ 33% ಹೆಣ್ಮಕ್ಳಿಗೆ ತಂದಾಗ DMK ಏನಾಯಿತು? ಸ್ಟಾಲಿನು. AAP ಏನಾಯಿತು? TMC ಏನಾಯಿತು? RJD ಏನಾಯಿತು? ಮತ್ತು NCP ಏನಾಯಿತು? ಹೀಗೆ ಯಾವ್ಯಾವ ಪಾರ್ಟಿಗಳಿದ್ದು ಎಲ್ಲ ಪಾರ್ಟಿಯವ್ರಿಗೂ ಕೂಡ ನೀವು ಇಲ್ಲದನ್ನೆಲ್ಲ ಹೇಳಿ ಸತ್ಯಾನಾಶ ಮಾಡಿ ಇಡೀ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಾರ್ಟಿ ಉಳಿಬಾರ್ದು, ನಾವು ಒಬ್ಬರೇ ಇರಬೇಕು ಅನ್ನೋ ತೀರ್ಮಾನ ಮಾಡಿ ನೀವು ಕೂಡ ಎಲ್ಲ ಒಂದು ಕಡೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಅದನ್ನು ಒಂದು ರೀತಿ ಕೊಳ್ತು ನಾರಾಗಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ನಾನು ಸನ್ಮಾನ್ಯ ಎಡಪಕ್ಷಗಳಿಗೆ ಜನ ಪಾಠ ಯಾವ ರೀತಿ ಕಲಿಸಿದ್ರೋ ಕಾಂಗ್ರೆಸ್ನವ್ರಿಗೂ ಅದೇ ರೀತಿ ಕಲಿಸಿದ್ದಾರೆ. DMKನವ್ರಿಗೂ ಕೂಡ ಅದೇ ರೀತಿ ಪಾರ್ಟಿ ಕಲಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳ ದ್ವೇಷ, ಹೆಣ್ಣು ಮಕ್ಕಳ ಜ್ವಾಲಾಗ್ನಿ, ಹೆಣ್ಣು ಮಕ್ಕಳಲ್ಲಿದ್ದಂಥ ಅವರ ಒಂದು ಅಧಿಕಾರವನ್ನು ಮುಡುಗು ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ಈ 5 ರಾಜ್ಯಗಳ ಚುನಾವಣೆ ಕೂಡ ಒಂದು ರೀತಿ ನಿಮಗೆ ಸಂದೇಶ ಆಗಿದೆ. ಈ ಸಂದೇಶದಲ್ಲಿ ನಾವು ಯಾವ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಪ್ರಶ್ನೆಯನ್ನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ರಾಷ್ಟ್ರದ ನಿಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು EVM ಮೇಲೆ ಭಾರಿ ಡೌಟ್ ಪಟ್ಟರು. EVM ಸರಿ ಇಲ್ಲ, EVM ನಮ್ಗೆ ಬೇಡ. ನನಗನ್ನಿಸ್ತದೆ ಕೇರಳದಲ್ಲಿ EVM ಏನಾಯಿತು, ಯಾಕೆ ನೀವು ಅದನ್ನು ಒಪ್ಕೊಂಡ್ರಿ? ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ನಾವು ಇನ್ಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಬ್ಯಾಲೆಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ 2ರಲ್ಲಿ ಇವತ್ತೇನಂತೀರಿ ನೀವು? 11 ಗಂಟೆ ಪ್ರೆಸ್ ಮೀಟ್ ಕರೆದಿದ್ದೀರಿ, ನಮ್ಮ ಜಯ ನಮ್ಮ ದಿಗ್ವಿಜಯ ಅಂತೀರಿ. ಯಾಕೆ ಇಲ್ಲೇನು ಆಗಿಲ್ವಾ? ಬ್ಯಾಲೆಟ್ ಪೆನ್ ಮಾಡಿ ಅಂತ ಯಾಕೆ ಹೇಳಿಲ್ಲ ನೀವು? ನಿಮ್ಗೆ ನಾಚಿಕೆ ಆಗಬೇಕು. ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ದೇಶದ ಬಗ್ಗೆ, ದೇಶದ ಅರಿವಿನ ಬಗ್ಗೆ, ಈ ದೇಶದ ಇತಿಹಾಸದ ಬಗ್ಗೆ, EVM ಬಗ್ಗೆ ನಿಮ್ಗೆಲ್ಲ ಅರ್ಥ ಆಗಿದ್ರೆ ಈ ರೀತಿಯಾದ ಕ್ಷುಲಕವಾದ ಮಾತುಗಳನ್ನು ಆಡಿ ದೇಶದ ಸತ್ಪ್ರಜೆಗಳ ಹಕ್ಕನ್ನು ಕಸಿತಕ್ಕಂಥ ಪಾಪದ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ. ಒಳ ಜಗಳ, ನೀವು ಪಾದದವ್ರು ಪದೇ ಹೇಳ್ತೀರಿ ಒಳ ಜಗಳ ಅಂತ. ಅದು ಒಳ ಜಗಳ ಅಲ್ಲ, ಕಾಂಗ್ರೆಸ್ನವ್ರದ್ದು ಒಳ ಜಗಳ. ಬೀದಿಯಲ್ಲೂ ಕೂಡ ಗಲ್ಲಿಯಲ್ಲೂ ಕೂಡ ಇವ್ರ ಪಾಪದ ಜಗಳ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನೀವು ಕೂಡ ಎಲ್ಲ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ. ಈ 2014 ಇದು ಮಾಡಿದಾಗ ಕೆಲವು ಪಕ್ಷಗಳು
ಏನೇನು ಮಾಡಿ ಅದಕ್ಕೆ ಪಾಪದ ಕೂಸ್ಗಿದಾದ್ರೋ. ಆದರೆ ಜಾತ್ಯತೀತ ಜನತಾದಳ ಸನ್ಮಾನ್ಯ ದೇವೇಗೌಡರ ಒಂದು ಬುದ್ಧಿವಂತಿಕೆ, ಅವರ ಒಂದು ಅನುಭವ, ಅವರಿಂದ ಈಚೆ ಬಂದಿದ್ದರಿಂದ ಇವತ್ತು ಅವರು ಕೂಡ ಎಲ್ಲ ಒಂದು ಕಡೆ ಉಸಿರಾಡ್ತಾ ಇದ್ದಾರೆ. ಆದ್ದರಿಂದ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಕೇರಳದಲ್ಲಿ ನೀವು ಗೆದ್ದಾಗ, ಕರ್ನಾಟಕದಲ್ಲಿ ನೀವು ಗೆದ್ದಾಗ, ತೆಲಂಗಾಣದಲ್ಲಿ ನೀವು ಗೆದ್ದಾಗ EVM ಸರಿ ಅಂತೀರಿ. ಎಲ್ಲಿ ನೀವು ಸೋಲ್ತಿರೋ ಅಲ್ಲಿ EVM ಸರಿ ಇಲ್ಲ ಅಂತೀರಿ. ರಾಜೀವ್ ಗಾಂಧಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯ, ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋ ಗೊತ್ತಿಲ್ಲ ನನಗೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ನಿಮಗೆ ಗೌರವ ತರ್ತಕ್ಕಂಥದ್ದೆಲ್ಲ. ಸಿದ್ದರಾಮಯ್ಯನವರು ಅದರಂತೆಯೇ ಅವರು ಕೂಡ ಎಲ್ಲ ಒಂದು ಕಡೆ ಪಂಚೆ ಎತ್ಕಟ್ಕೊಂಡು ನನಗೆ ಬ್ಯಾಲೆಟ್ ಪೇಪರು ಸಿದ್ದರಾಮಯ್ಯ ಇವಾಗ ಏನು ಹೇಳ್ತೇಣ? ಎಷ್ಟು ದಿನ ಇದ್ರಿ ನೀವು? ವಾರಗಟ್ಟಲೆ ಹೋಗಿ ಕುತ್ಕೊಂಡ್ರಿ, ಇಡೀ ರಾಜ್ಯ ಸರ್ಕಾರವನ್ನೇ ತಗೊಂಡು ಹೋಗೋದ್ರಿ. ಹಿಂದೆ ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಇದೇ ರೀತಿ ಮಾಡಿದ್ರಿ. ಮತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರಾಜ್ಯಾಧ್ಯಕ್ಷ ಆಗಿದ್ರು, ನನ್ನನ್ನು ತಗೊಂಡಾಗಲ್ಲಿ ಹಾಕಿದ್ರು. ಅವತ್ತಿನ ರಾಜಕಾರಣದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಈ ಸಾರಿ ಎಲ್ಲ ಒಂದು ಕಡೆ ಸ್ವಲ್ಪ ನಾವು ಒಟ್ಟಾಗಿ ಕುಳಿತುಕೊಂಡು ಟೀಮ್ ವರ್ಕ್ ಆಗಿ ಮಾಡೋದು ನಮ್ಮಿಂದನೂ ಕೆಲವು ಸಣ್ಣ ಪುಟ್ಟ ಇದಾಗಿರ್ಬೋದು. ಆದರೆ ನಿಮ್ಮ ಗೆಲುವು ಇದೆಯಲ್ಲ, ಇದು ಗೆಲುವಲ್ಲ, ಇದು ಪಾಪದ ಹೊಣವನ್ನು ಮಾಡಿ ಎಲ್ಲ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ 2 ಕ್ಷೇತ್ರದಲ್ಲಿ ಕುಳಿತುಕೊಂಡು, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಇಬ್ಬರು ಕುಳಿತುಕೊಂಡು ಒಂದು ರೀತಿ ಒಂದು ಸಮಾಜವನ್ನೇ ಪೂರ್ತಿ ಬುಲ್ಡೋಸ್ ಮಾಡೋದು ವಿಚಾರ ಮಾಡಿ ಏನೆಲ್ಲ ಮಾಡಿ ಹಣದಿಂದ ನೀವು ಅಲ್ಲಿ ಗೆದ್ದಿದ್ದೀರ ವಿನ ನಿಮಗೆ ಸಾಮಾನ್ಯ ಜನರಿಂದ ಆಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಆಂಟಿ ಇನ್ಕಮ್ ರಚಿಸಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ತಮಿಳುನಾಡು ಆಗಿದೆ, ಪಶ್ಚಿಮ ಬಂಗಾಳ ಆಗಿದೆ, ಅಸ್ಸಾಂ ಆಗಿದೆ, ಮತ್ತು ಕೇರಳ ಬಿಡಿ ಮತ್ತು ಪುದುಚೇರಿ ಆಗಿದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕವು ಕೂಡ ಕಾಂಗ್ರೆಸ್ ಅನ್ನುವ ನಾಮಶೇಷವು ಕೂಡ ಇಲ್ಲದ ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದು ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನೇಕ ವಿಚಾರಗಳಲ್ಲಿ ಏನು ಇವತ್ತು ಮಾಡಿದ್ದಾರೆ. ನಾನು ಸಮಾಜವಾದಿ ಪಾರ್ಟಿಯವರಿಗೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಅಷ್ಟೊಳಗಡೆ ಬಂದು ಗೌರವಾಗ ಹೆಣ್ಮಕ್ಳಿಗೆ ಏನಿದೆ ಆ 33% ನಾವು ಕೊಡ್ತೀವಿ, ಅದು ಒಪ್ಕೊಂಡ್ರೆ, ಇಲ್ಲಾಂದರೆ ನಿಮಗೂ ಕೂಡ ಇವಾಗ ಏನಾಗಿದೆ ಈ ಪಾಪದ ಭಯ ಅದು ನಿಮಗೂ ಕೂಡ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಅಭೂತಪೂರ್ವ, ಐತಿಹಾಸಿಕ ಮತ್ತು ಅವಿಸ್ಮರಣೀಯವಾದ ಒಂದು ತೀರ್ಮಾನವನ್ನು ರಾಷ್ಟ್ರದ ಜನ, ವಿಶೇಷವಾಗಿ ಬೆಂಗಾಲ, ಅಸ್ಸಾಮು ಮತ್ತು ಪುದುಚೇರಿಯ ಜನ ನೀಡಿದ್ದಾರೆ. ಅದಲ್ಲದೆ DMK ಅವರಿಗೆ ವಂಶ ಪಾರಂಪರ್ಯದ ನಿಮ್ಮ ಆಡಳಿತಕ್ಕೆ ಒಂದು ಇತಿಶ್ರೀಯನ್ನು ಕೂಡ ನೀಡಿದ್ದಾರೆ. ಆ ಹಿತಶ್ರೀನ ನೀಡಿದ್ದೇನೆ ಅಂತ ಜನ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಏನಿವತ್ತು ನಾವು ಸುಭಾಷ್ ಚಂದ್ರ ಬೋಸ್ ಅಂತವರು, ರವೀಂದ್ರನಾಥ ಟ್ಯಾಗೂರ್ ಅಂತವರು, ಸ್ವಾಮಿ ವಿವೇಕಾನಂದ ಅಂತವರು, ಅರವಿಂದ ಅಂತವರು, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರಂಥವರು ಪುಣ್ಯಭೂಮಿ ಹುಟ್ಟಂಥ ಈ ಭೂಮಿಯಲ್ಲಿ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಂಥ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಬುಡಮೇಲು ಮಾಡಿ 15 ವರ್ಷಗಳ ಕಾಲ ಏನು ಈ ರಾಜ್ಯವನ್ನು ಹಾಳು ಮಾಡಿದ್ರಿ ಮಮತಾ ಬ್ಯಾನರ್ಜಿ, ಪ್ರಾಯಶಃ ನಿಮಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಕಲ್ಪನೆ, ಅವರ ಯೋಜನೆಗಳು ಪ್ರಾಯಶಃ ಇವತ್ತಿಂದನೇ ಏನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಲ್ಲ ಥರದ ಸಿಗ್ತಕ್ಕಂಥ ಅದಕ್ಕೆ ಅವಕಾಶಗಳಾಗ್ತದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡೋದಿಷ್ಟೇ, ಒಗ್ಗಟ್ಟಿಂದ ಪ್ರಯತ್ನ ಮಾಡಿದ್ರೆ ದೇಶದ ಸದೃಢ ಭಾರತವನ್ನು ಕಟ್ತಕ್ಕಂಥ ಅದಕ್ಕೆ ಮೋದಿಯವರ ಅನುಭವ, ಚಿಂತನೆ, ಅವರ ದೂರದೃಷ್ಟಿಯನ್ನು ನಾವು ಉಪಯೋಗಿಸ್ಕೊಂಡಿದ್ರಿಂದ ಇವತ್ತು ಪಶ್ಚಿಮ ಬಂಗಾಳದಂಥ ಒಂದು ಗೂಂಡಾಗಿರಿಯ ರಾಜ್ಯ ಇತ್ತೋ ಅಲ್ಲೂ ಕೂಡ ಶಾಂತಿಯನ್ನು ಕಾಪಾಡ್ಬೋದು, ತರ್ಬೋದು ಅನ್ನೋದಕ್ಕೆ ಮೋದಿಯವರ ಚಿಂತನೆ, ಮೋದಿಯವರ ಒಂದು ಅನುಭವ ನಮಗೆ ಮುಂದಿನ ಪೀಳಿಗೆಗೆ ನಮಗೆ ಕೂಡ ಒಂದು ರೀತಿ ಸಂದೇಶವಾಗಿದೆ. ಈ ಸಂದೇಶವನ್ನು ಸ್ವೀಕಾರ ಮಾಡೋದ್ರ ಮುಖೇನ ನಮ್ಮ ನಾಯಕರುಗಳ ಶ್ರಮ ದೇಶಕ್ಕೆ, ದೇಶದ ವ್ಯವಸ್ಥೆಯಲ್ಲಿ ಪಶ್ಚಿಮ ಬಂಗಾಳವು ಕೂಡ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸ್ಕೊಟ್ಟಂಥ ಆ ಜನರ ಏನು
ಸಂಕಷ್ಟದ ದಿನಗಳಲ್ಲಿ ಅವರನ್ನು ಕೂಡ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ಭವ್ಯ ಭಾರತದ ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಒಂದೇ ಮಂತ್ರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಸಕಾರ ಕೂಡಿ ಬಂದಿದೆ. ಅದಕ್ಕೋಸ್ಕರವಾಗಿ ನಮ್ಮ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಸರ್, ಚಮತ್ಕಾರ ಆಗಲಿಲ್ಲ ಅಂತ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಸೋತಿದೆ, ಏನ್ ಕಾರಣ ಅಂತ ನಿಮ್ಮ ಒಗ್ಗಟ್ಟಿಲ್ದಿರೋದು ಕಾರಣ ಅಲ್ಲ? ನಾನು ಹೇಳಿದೆಲ್ಲ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಎರಡನೇದು ನನ್ನನ್ನು ಸೇರಿ ನಾವು ಕೂಡ ಎಲ್ಲ ಒಂದು ಕಡೆ ಪಕ್ಷ ಇದ್ದರೆ ನಾವು, ದೇಶ ಇದ್ದರೆ ಪಕ್ಷ, ನಮ್ಮೆಲ್ಲಕ್ಕಿಂತ ದೊಡ್ಡದು ಪಕ್ಷ, ಪಕ್ಷಕ್ಕಿಂತ ದೊಡ್ಡದು ದೇಶ. ಇದು ನಮ್ಮ ನಾಯಕರ ಸಂದೇಶ. ಈ ಸಂದೇಶವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಿದ್ದರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಅದು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತಿಂದಲೇ ನಾವು ಪ್ರಯತ್ನವನ್ನು ಮಾಡ್ತೀವಿ. ಒಂದು ಸತ್ಯ, ದೇಶಕ್ಕೋಸ್ಕರವಾಗಿ ನಮ್ಮ ರಾಷ್ಟ್ರದ ನಾಯಕರುಗಳು, ನಮ್ಮ ನಾಯಕರುಗಳು ಅವ್ರು ಪಡ್ತಾ ಇರ್ತಕ್ಕಂಥ ಶ್ರಮವನ್ನು ನೋಡಿದ್ರೆ ನಾವು ಏನೇನೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಎಚ್ಚೆತ್ಕೊಂಡು ಅವರ ದಾರಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾವು ಮಾಡ್ತೀವಿ. ಜವಾಬ್ದಾರಿ ಯಾರು ಹೊತ್ಕೋಬೇಕು ಅಂತ ನೋಡಿ, ಜವಾಬ್ದಾರಿ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಟೀಮ್ ವರ್ಕಿಂದ ಎಡವಟ್ಟಾಗಿದೆ. ಒಬ್ಬರ ಮೇಲೆ ನನ್ನ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಂದು ಜವಾಬ್ದಾರಿ ಇತ್ತು, ಎಲ್ಲರದ್ದು ಜವಾಬ್ದಾರಿ ಇತ್ತು. ನಮ್ಮ ಜವಾಬ್ದಾರಿಯನ್ನು ನಾವು ಕುಳಿತು ಚರ್ಚೆ ಮಾಡಿ ಅದನ್ನು ಸಮಂಜಸವಾಗಿ ತಗೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿತ್ತು. ಆದ್ದರಿಂದ ನಾನು ಬೇರೆಯವರಿಗೆ ಎಲ್ಲ ಒಂದು ಕಡೆ ಇನ್ನೊಬ್ಬರಿಗೆ ಹೋಗಬೇಕು ಅಷ್ಟಕ್ಕಂಥ ಕೆಲಸ ಮಾಡೋದಿಲ್ಲ. ರಾಷ್ಟ್ರಕ್ಕೋಸ್ಕರವಾಗಿ ನಮ್ಮ ನಾಯಕರು ಕೊಡ್ತಾ ಇರ್ತಕ್ಕಂಥ ಸಂದೇಶ, ತೀರ್ಮಾನಗಳನ್ನು ಸನ್ಮಾನ್ಯ ಪ್ರಧಾನಿಗಳು 28, 30, 40 ರೋಡ್ ಶೋಗಳು ಮಾಡಿದ್ದಾರೆ. ಅಮಿತ್ ಶಾ ಅವರು 20 ದಿನನೋ 17 ದಿನನೋ ಅಲ್ಲೇ ವಾಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರದ ಅಧ್ಯಕ್ಷರು 3 ತಿಂಗಳಂತ ಹೇಳ್ತಾ ಇದ್ದಾರೆ. 3 ತಿಂಗಳು ಏನು ಹೆಚ್ಚಾಗಿ 3 ತಿಂಗಳು ಮೊದಲಿಂದ ನಡ್ಕೊಂಡೇ ಬಂದಿದೆ. ಕಂಟಿನ್ಯೂಸ್ ಆಗಿ ದೇಶದ ವ್ಯವಸ್ಥೆಯ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ಪಶ್ಚಿಮ ಬಂಗಾಳವನ್ನು ಎಲ್ಲ ಒಂದು ಕಡೆ ಆ ದೇಶಕ್ಕೆ, ಆ ರಾಜ್ಯಕ್ಕೆ ಇದ್ದಂಥ ಗಂಡಾಂತರವನ್ನು ಹೋಗಲಾಡಿಸೋದಕ್ಕೆ ಅಂತ ನಾಯಕರುಗಳೆಲ್ಲ ಕೆಲಸ ಮಾಡಿದಾಗ ನಾವು ಕೂಡ ಅದನ್ನು ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ 2 ಸೋತಿರೋದು ನನಗೂ ಕೂಡ ನೋವನ್ನು ಉಂಟು ಮಾಡಿದೆ. ಹಿಂದೆ ಸಿದ್ದರಾಮಯ್ಯನವರು ಫಸ್ಟ್ ಇದ್ದಾಗ 10 ಜನ ಹಾಕಿದ್ರು ದೇವದುರ್ಗಕ್ಕೆ. ಅದು ಮೊದಲು ಅವನು ಭಾರಿ ಉಪ್ಪಾಗಿದ್ರು, ಇವಾಗಂತೂ ನಿಷ್ಕ್ರಿಯವಾಗಿದ್ದಾರೆ ಬಿಡಿ. ಇವಾಗ ಸಿದ್ದರಾಮಯ್ಯನವರು ಎಲ್ಲವರಿಂದ ಹುಡುಕಬೇಕಾಗಿದೆ. ಇವತ್ತೇನು ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಬಾಗಲಕೋಟೆಯಲ್ಲಿ ಕುಂತ್ಕೊಂಡ್ರು, ದಾವಣಗೆರೆಯಲ್ಲಿ ಕುಂತ್ಕೊಂಡ್ರು, ಅದು ಬಿಟ್ಟರೆ ಎಲ್ಲ ಒಂದು ಕಡೆ ಅವ್ರ ದುಡ್ಡು, ಅವ್ರು ಮಾಡಿರ್ತಕ್ಕಂಥ ಪಾಪದ ವ್ಯವಸ್ಥೆ ಚುನಾವಣೆ ಗೆಲ್ತೇವಿನ ಅವ್ರೇನು ಗೆದ್ದಿಲ್ಲ. ಆದ್ದರಿಂದ ನಮ್ಮಲ್ಲಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕಾಗಿತ್ತು, ಅದು ಮಾಡೋಕ್ಕಾಗಲಿಲ್ಲ. ಈಗ ರಾಜ್ಯ ಬಿಜೆಪಿಯಲ್ಲಿ ನಿಮ್ಮಂತ ಹಿರಿಯ ನಾಯಕರ ಕೊರತೆ ಆಗಿದೆಯಾ ಅಂತ? ನೋಡಿ, ಅದು ರಾಷ್ಟ್ರದ ನಾಯಕರು, ನಮ್ಮ ನಾಯಕರುಗಳು ಏನೆಲ್ಲವನ್ನು ಕೂಡ ಗಮನಿಸ್ತಾರೆ. ಈ ಆಗಿರೋದು ತಿದ್ಕೊಂಡಿರ್ಬೇಕಾದ್ದು ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕಾಗಿರೋದು. 2 ಚುನಾವಣೆ ಆದವಲ್ಲ ಸರ್, ಆಗಿರೋದು ಅದು ನಮ್ಮ ಕರ್ತವ್ಯ ಆಗಿತ್ತು. ಅದರಲ್ಲಿ ನಾವು ನನ್ನಾದಿಯಾಗಿ ನಂದು ಕೂಡ ಲೋಪ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋ ಕೆಲಸ ನಾವು ಒಗ್ಗಟ್ಟಾಗಿ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ನಾವು ಎಲ್ಲ ಒಂದು ಕಡೆ ಏನು ನಾವು ಹೇಳ್ಕೊಂಡು ಆಂಟಿ ಇನ್ಕಂಬರೆನ್ಸಿ ಇದೆ, ಇವ್ರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಮತದಾನ ಇಲ್ಲ ಅನ್ನೋ ಭಾವನೆಯಲ್ಲಿತ್ತು. ಅದು ಸ್ವಲ್ಪ ಎಲ್ಲ ಒಂದು ಕಡೆ ಅದು ಒಂದು ಸ್ವಲ್ಪ ನಮಗೆ ಎಡವಟ್ಟಾಗಿದೆ. ಸರ್, ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ನೀವು ಹೇಳ್ತೀರಿ ಇಷ್ಟೆಲ್ಲ ಫೇಲ್ಯೂರ್ಸ್ ಇದೆ, ಭ್ರಷ್ಟಾಚಾರ ಇದೆ, ಇನ್ನೇನೋ ಎಲ್ಲ ಆರೋಪ ಮಾಡ್ತಾರೆ. ಇಷ್ಟೆಲ್ಲವನ್ನು ಮತದಾರರ ಹತ್ರ ನೀವು ಮತ ತೆಗೆದುಕೊಳ್ಳೋಕ್ಕೆ ಈ ನಿಮ್ಮ ಫೇಲ್ಯೂರ್ಸ್ ಇಂಟರ್ನಲ್ ಡಿಫ್ರೆನ್ಸ್ ಬೇರೆ, ಆದರೆ ನೀವು ರಾಷ್ಟ್ರೀಯ ಪಕ್ಷವಾಗಿ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಸೀಟನ್ನು ತಗೊಳಕ್ಕಾಗಲ್ಲ. ಏನೇ ಅದು ನಾನು ಹೇಳಿದ್ದೆಲ್ಲ ಅವಾಗೆ ನಮ್ಮ ಟೀಮ್ ವರ್ಕು ಕೆಲಸ ಮಾಡಿ ನಾವು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇದ್ದೀವಿ ಅನ್ನೋದು ನಂದು ಸೇರಿ. ನಾನು ಇನ್ನೊಬ್ಬರ ಮೇಲೆ ಯಾರೋ ಮೇಲೆ ಏನೋ ಒಂದು ಕಡೆ ನಾನು ಹರಕೆ ಪೂಜೆ ಮಾಡೋಕ್ಕೆ ಯಾರನ್ನೂ ತಯಾರಾಗಿಲ್ಲ. ಹಿಂದೆ ನಾನು ಇಂಥವು ಸುಮಾರು ಒಂದು 7-8 ಬೈ ಎಲೆಕ್ಷನ್ಗಳು ಮಾಡಿದ್ದೀನಿ. ಸರ್ಕಾರ ಇದ್ದಾಗೇ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೇ ನಾನು ಭಾರಿ ಮಜಾ ತಗೊಂಡಿದ್ದೀನಿ. ಹಾಗಾಗಿ ಒಂದು ಸಾರಿ ಕೆಲವು ಸಾರಿ ನಮ್ಮ ಸ್ವಲ್ಪ ನಮ್ಮ ನಂಬಿಕೆ ನಾವು ತೆಗೆದುಕೊಂಡಂಥ ತೀರ್ಮಾನ ಸ್ವಲ್ಪ ಎಲ್ಲ ಒಂದು ಕಡೆ ನಮಗೆ ರಿಸಲ್ಟ್ ಅನ್ನು ಕೊಡಲಿಲ್ಲ ಅನ್ನೋದು ನನ್ನ ಭಾವನೆ. ಸರ್, ಮುಂದಿನ ದಿನಗಳಲ್ಲಿ ನೀವು ರಾಜ್ಯದ ಪಟ್ಟಾಭಿಷೇಕ ತಗೊಂಡು ಮುಂದೆ ತೊಗೊಂಡು ಹೋಗ್ತೀರಾ ಅಂತ ಕೇಳ್ತಾರೆ ಡೈರೆಕ್ಟಾಗಿ. ಅದನ್ನೇ ಡೈರೆಕ್ಟಾಗಿ ನಾನು
ಭಾರತ ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ. ನನಗೆ ಭಾರಿ ಖುಷಿಯಾಗಿದ್ದು ವೆಸ್ಟ್ ಬೆಂಗಾಲ್ನ ನಾನು ಸುಮಾರು ಸಾರಿ ನೋಡಿದ್ದೆ, ತಮಿಳ್ನಾಡು ಆಂಟಿ ಎನ್ಕಂಬರೆನ್ಸಿನೂ ನೋಡಿದ್ದೆ, ಬೇರೆ ಬೇರೆ ಕಡೆಯೂ ನೋಡಿದ್ದೆ. ಆದರೆ ವಿಶೇಷವಾಗಿ ಪಶ್ಚಿಮ ಬಂಗಾಳ ಸಾಮಾನ್ಯ ಜನ ಓಡಾಡೋದೇ ಕಷ್ಟ ಆಯಿತು. ರಾತ್ರಿ ಹೊತ್ತು ಹೆಣ್ಮಕ್ಳು ಓಡಾಡೋಕ್ಕಾಗ್ತಾಯಿಲ್ಲ. ಆ ಮಟ್ಟಕ್ಕೆ ಗೂಂಡಾಗಿರಿ ಇತ್ತು. ಅದು ನಾವು ಅಂಥದ್ದನ್ನು ಕೂಡ ಎಲ್ಲ ಒಂದು ಕಡೆ ಮೆಟ್ಟು ನಿಂತು ಸಾಮಾನ್ಯ ಜನರಿಗೆ ನೆಮ್ಮದಿ ಕೊಡ್ಬೋದು ಅಂತ ತೀರ್ಮಾನ ಮಾಡೋದಕ್ಕೆ ನಮ್ಮ ನಾಯಕರುಗಳು ಇಷ್ಟೊಂದು ಶ್ರಮ ಹಾಕಿದ್ದಾರೆ ಅಂದರೆ ನಾವು ಕೂಡ ಎಡವಟ್ಟು ಮಾಡಿದ್ದೀವಿ. ಪಶ್ಚಿಮ ಬಂಗಾಳ ಮುಗೀತು. ಈಗ ಈಗ ಕರ್ನಾಟಕ ಬಿಜೆಪಿನ ಯಾವ ರೀತಿ ರಿಪೇರಿ ಮಾಡಬೇಕು, ಕರ್ನಾಟಕ ಬಿಜೆಪಿನ ಯಾವ ರೀತಿ ರಿಪೇರಿ ಮಾಡಬೇಕು, ಏನ್ ಸಜೆಷನ್ ಕೊಡ್ತೀರಾ? ಜವಾಬ್ದಾರಿ ಕೊಟ್ಟರೆ ಸಂಬಂಧಪಟ್ಟಿಲ್ಲ. ನಾನು ಮಂತ್ರಿ ಇದ್ದೀನಿ, ನಾನು ಇವತ್ತು ನಿಮ್ಮನ್ನು ಕರೆದಿದ್ದು ನನಗೆ ತುಂಬಾ ಸಂತೋಷ ಆಗಿತ್ತು ಸರ್. ನಿಮ್ಗೆ ಕೊಟ್ಟೆ ನಡೆಸಕ್ಕೆ ಇಲ್ಲ ಸರ್, ಈಗ ಸರ್, ತುಂಬಾ ಜನ ಸೋಮಣ್ಣ ಅವರು ಸರಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ ಎಲ್ಲ ಒಟ್ಟಾಗಿ. ಈಗ ಯಡಿಯೂರಪ್ಪನವ್ರ ವಿಮಾನೋತ್ಸವ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದಷ್ಟು ಒಡಕುಗಳೆಲ್ಲ ಇದ್ದಾವೆ. ನನಗೇನು ಗೊತ್ತಿಲ್ಲ, ನನಗೆ ಕರೆದಿದ್ದಾರೆ, ನಾವು ಹೋಯ್ತೀವಿ. ಇವಾಗ ಅವರು ಪಕ್ಷದಿಂದ ನಾವು ಹೋಯ್ತೀವಿ. ಯಡಿಯೂರಪ್ಪ ಅಭಿವೃದ್ಧಿ ಪಕ್ಷದಿಂದ ಮಾಡಿದ್ರೆ ನಾನು ವೈಯಕ್ತಿಕವಾಗಿ ಮಾಡ್ತೀವಿ ಅಂತ ವಿಜೇಂದ್ರ ಹೇಳ್ತಾವ್ರೆ. ಅಪ್ಪ ಒಂದು ಕಣೋ, ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಾನು ಕೂಡ ಓದಿದ್ದೀನಿ. ಅವ್ರು ಯಾವ ರೀತಿ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಏನು ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಮಾಹಿತಿ ಇಲ್ಲ. ನನಗೂ ಕೂಡ ಒಬ್ಬ ಮಂತ್ರಿ ಇದ್ದೀನಿ ಭಾರತ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯ ಇದ್ದೀನಿ. ಯಡಿಯೂರಪ್ಪನವರು ಅವತ್ತಿನ ಕಾಲದಲ್ಲಿ BBC ಒಪ್ಪವರಿಂದ ಹಿಡಿದು ಅನೇಕ ನಾಯಕರುಗಳ ಜೊತೆ ಕೆಲಸ ಮಾಡಿದ್ದಾರೆ. ಬಹುತೇಕ ನಾಯಕರೆಲ್ಲ ಮುಂದೆ ಇಲ್ಲ, ಅವರಿದ್ದಾರೆ, ಅವರೇನೋ ಮಾಡ್ತಾ ಇದ್ದೀವಿ ಅಂತ ನನ್ನನ್ನು ಕರೆದಿದ್ದೆ, ನಾನು ಹೋಗಿದ್ದೆ. ಬೆಂಗಳೂರು ಬಗ್ಗೆ ವಿಚಾರ ಒಂದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ತೀರ್ಮಾನಗಳು, ಕೊಡುಗೆಗಳು ಇದ್ದೇ ಇರ್ತವಪ್ಪ. ಒಂದು ಮುಖ್ಯಮಂತ್ರಿಗಳಾದಂಥ ನಾನು ಇವತ್ತು ಬೆಂಗಳೂರು ನಗರಕ್ಕೆ ನಾನೇನಾದ್ರು ಬೆಟರ್ಮೆಂಟ್ ಚಾರ್ಜ್ ಮಾಡಿದೆ ಹೋಗಿದ್ದೆ. ಬೆಂಗಳೂರು ನಗರ ಹೆಂಗಪ್ಪ ಬೆಳೆಯೋದು ಇಷ್ಟೊಂದು 50 ರೂಪಾಯಿ 100 ರೂಪಾಯಿ ನಾನು ಬೆಟರ್ಮೆಂಟ್ ಚಾರ್ಜ್ ಮಾಡಿ, ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ 50 ರೂಪಾಯಿ 100 ರೂಪಾಯಿ ನಾನು ಮಾಡಲಿಲ್ಲ ಅಂದರೆ ಬೆಂಗಳೂರಿನಲ್ಲಿ ಕಾಟೆಗಂಧ ಇಲ್ಲಿತ್ತು. ಇದೆಷ್ಟು ಸೂಕ್ಷ್ಮ ವಿಚಾರ. 5 ರೂಪಾಯಿ GPay ಏನು ಮಾಡ್ಕೊಡೋರು, ಅವನೇನೋ ಮನೆ ಕಟ್ಟಿ ಮನೆ ಇನ್ನೇನು ಹೋಗ್ತಾನೆ ಅಂದಾಗ GPay ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಬ್ರಿಗೆ ಮಾರ್ಬಿಡ್ತಾ ಇದ್ರು. ಅವತ್ತು ದಿವಂಗತ JH ಪಟೇಲ್ ಹತ್ರ ಕುಳಿತುಕೊಂಡು ಅದಕ್ಕೊಂದು ಕಾಯ್ದೆ ಮಾಡಿಸಿ 3-4 ದಿನಗಳ ಕಾಲ ಅಧಿವೇಶನ ನಡೆಸಿ ಅವತ್ತು ಇಂಪ್ಲಿಮೆಂಟ್ ಮಾಡಿ ಏನೆಲ್ಲ ಮಾಡಿದ್ದು. ಇವತ್ತು ಇಡೀ ರಾಜ್ಯಕ್ಕೆ ಅದರಿಂದ ಅನುಕೂಲ ಆಯಿತು. ಕುಡಿಯೋ ನೀರು ಮತ್ತು ಬೇರೆ ಬೇರೆ ವಿಧದಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕೊಡುಗೆಗಳು ಅವಕಾಶ ಸಿಕ್ಕಿದಾಗ ಮಾಡಬೇಕಾದ ನಮ್ಮ ಕರ್ತವ್ಯ ಅದನ್ನು ಮಾಡಿದ್ದೀವಿ. ರಾಜ್ಯ ಅಧ್ಯಕ್ಷ ಆಗಕ್ಕೆ ಆಸೆ ಇದೆಯೋ ಇಲ್ವೋ ಸರ್? ರಾಷ್ಟ್ರದ ನಮ್ಮ ನಾಯಕರುಗಳು ಈಗಾಗಲೇ ರಾಜ್ಯಾಧ್ಯಕ್ಷ ಇದ್ದಾರೆ, ಕೆಲಸ ಮಾಡ್ತಾವ್ರೆ. ಆದ್ದರಿಂದ ಎಲ್ಲವನ್ನು ಕೂಡ ಒಡಕು ಸರಿ ಮಾಡಿ ನಿಮ್ಗೆ ಅಧಿಕಾರಕ್ಕೆ ತರ್ತೀರಾ? ಸಂದರ್ಭ ಬಂದ್ರೆ ಜವಾಬ್ದಾರಿ ತಗೊಂಡು ಪಕ್ಷ ಅಧಿಕಾರಕ್ಕೆ ತರ್ತೀರಾ? ನಾನು ಒಂದು ಮಾತನ್ನು ಹೇಳ್ತೀನಿ, ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಸರ್ ಏನು ಆ ಸಲಹೆ ದೇಶದ ವ್ಯವಸ್ಥೆಗೆ ನಮ್ಮ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೋ ಅದು ಅವ್ರು ಸೇರಿ. ಸರ್, ಕೇಂದ್ರದಲ್ಲಿ ಸಂಪುಟ ಪುನರಾಜನೆ ಅಂತ ಒಂದು ಸುದ್ದಿ ಇದೆ. ಅಕಸ್ಮಾತಾಗಿ ಅಲ್ಲಿ ಸಂಪುಟದಿಂದ ಕೈಬಿಟ್ಟು ನಿಮಗೇನು ಹೊಸ ಜವಾಬ್ದಾರಿ ಕೊಟ್ಟಿಲ್ಲ. ಗುರು, ನನಗೆ 74 ಮುಗಿದು 75 ನಡೀತಾ ಇದೆ. ಇನ್ನೂ ಒಂದು 15-20 ವರ್ಷ ನಾನು ಇನ್ನೂ ನಿಂತಿನ ಚೆನ್ನಾಗಿರ್ತೀನಿ. ಆಯ್ತಾ? ಬೆಳಿಗ್ಗೆ ನೀನು 5 ಗಂಟೆಗೆ ಇದ್ರೆ ನಾನು 4 ಗಂಟೆಗೆ ಎದ್ದಿರ್ತೀನಿ. ಒಂದು ತೀರ್ಮಾನ ಮತ್ತೊಂದು ಮಗದೊಂದು ಅನ್ನೋದಕ್ಕೆ ಹೆಚ್ಚಾಗಿ ಭಗವಂತನ ಇಚ್ಛೆ, ನಮ್ಮ ನಾಯಕರುಗಳ ತೀರ್ಮಾನ. ಕಾರಣಕ್ಕೆ ಜವಾಬ್ದಾರಿ ಕೊಡ್ತಾರ ಅಂತ ಬೆಳಿಗ್ಗೆ ಬೇಗ ಹೇಳ್ತೀರಿ, ಆಕ್ಟಿವ್ ಆಗಿ. ಹಾಗಾಗಿ ಭಗವಂತನ ಇಚ್ಛೆ, ದೇವರ ತೀರ್ಮಾನ. ಥ್ಯಾಂಕ್ ಯು. ಹೇಳಿದ್ದೇವೆ.